ಅಕಸ್ಮಾತ್ ಈಗ ಸಿನಿಮಾ ಮಾಡಿದ್ರೆ ದುಡ್ಡು ಸಿಗ್ಬೋದೋ ಹೋಗ್ತಿತ್ತ ಗೊತ್ತಿಲ್ಲ, ಬಟ್ ಆ ಸಂತೋಷ ಸಿಗ್ತದೆ. ಹುಚ್ಚ ಬೇಡ. ಇಲ್ಲ, ಇದು ಕರೆಕ್ಟ್ ಹುಚ್ಚ ಅಂದ್ರೆ ಉಪೇಂದ್ರನೇ. ನೀವು ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರಿ. ಯಾಕೆ ಸರ್ ಅಷ್ಟೊಂದು? ಎಲ್ಲರೂ ಹಂಗೆ ಹೇಳಿದ್ರು, ಬಟ್ ಜನ ತಗೊಂಡ್ಬಿಟ್ರು. ನಿಮಗೆ ಅದು ಸ್ಟೋರಿ ಎಲ್ಲಿಂದ ಹೇಗೆ ಬಂತು? ಅದು ಅಲ್ಲಿಂದ ಎಲ್ಲಿಂದ ಎಲ್ಲೋ ಸುತ್ತರದ ಮಾಡಿ ಕೊನೆಗೆ ಸುದೀಪ್ ಅವರಿಗೆ ಬಂತು. ಎಷ್ಟಾಯ್ತು ಸರ್ ಬಜೆಟ್ ಆಗ? ಇಲ್ಲ, ಲಾಭ ಇಲ್ಲ ಅದು. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಈಗ ನಾವು ಕೂತ್ಕೊಂಡಿರುವ ಮಹಾನ್ ವ್ಯಕ್ತಿ ನಿಜವಾಗ್ಲೂ ಬಿಯಾಂಡ್ ಲಿಮಿಟ್ಸ್ ಆದವರೇ. ಚಿತ್ರರಂಗದಲ್ಲಿ ತುಂಬ ದೊಡ್ಡ ಹೆಸರು. ರೆಹಮಾನ್, ಯಜಮಾನ ರೆಹಮಾನ್. ನಾನು ಇದನ್ನು ಯಜಮಾನ ರೆಹಮಾನ್ ಅಂತ ಯಾಕೆ ಹೇಳಿದೆ ಅಂದರೆ, ಅದರ ಮೊದಲಿನ ಸಿನಿಮಾ ಹುಚ್ಚ ಅಂತ ಹೇಳ್ಬಾರ್ದು, ಅದಕ್ಕೆ ಯಜಮಾನ ರೆಹಮಾನ್ ಅಂತ ಹೇಳಿದೆ. ಏನು ತಪ್ಪಿಲ್ಲ ಅಂತ ಅನಿಸುತ್ತೆ. ಹಾಗೆ ಮಾತಾಡೋಕೆ ಹೋಗೋಣ. ಕ್ಯಾಶುವಲ್ ಆಗಿ ಅವ್ರು ಮಾತಾಡಲಿಕ್ಕೆ ರೆಡಿ ಇದ್ದಾರೆ. ನಮ್ಮ ರೆಹಮಾನ್ ಸಾಹೇಬ್ರು, ಯಜಮಾನ ರೆಹಮಾನ್ ಸಾಹೇಬ್. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಫೈನ್ ಸರ್. ಒಂದೇ ಪದದಲ್ಲಿ ನೀವೆಲ್ಲವನ್ನು ಮುಗಿಸ್ಬಿಟ್ರೆ ಹೆಂಗೆ ಸರ್? ಹೋಗಲಿ, ನನ್ನ ನೆನಪಿದೆಯಾ ನಿಮಗೆ? ಅಯ್ಯೋ ಹೇಗೆ ಸರ್, 30 ವರ್ಷದ ಸ್ನೇಹ. ನೀವೆಲ್ಲ ಬಂದರೆ ಅವಾಗ ಪಿಕ್ಚರು ಆ ಥರ ಇತ್ತು. ಪತ್ರಿಕೋದ್ಯಮ ಅದ್ರ ಕಥೆನೇ ಬೇರೆ ಇತ್ತು. ಎಸ್. ಇವತ್ತು ನಮ್ದೇನೇ ಇಟ್ಟು ಫ್ಲಾಪ್ ಅವೆಲ್ಲ ಅಂದರೆ ನೀವು ಬರೆದ್ರೆ ಅಲ್ಲಿ ಕಾಣ್ತಿದ್ದು. ಎಸ್ ಎಸ್. ನೀವು ಬರೀತಿದ್ರೆ ಏನೋ ಬರ್ತಾ ಇಲ್ಲ. ಯಾವ ಚಾನಲ್, ಯೂಟ್ಯೂಬ್ ಯಾವುದೇ ಇರಲಿಲ್ಲ. ಅವತ್ತು ಮಾಧ್ಯಮದಲ್ಲಿ ನೀವು ಕನ್ನಡ ಚಿತ್ರರಂಗ ಹೆಂಗಿದೆ, ಎಲ್ಲಿದೆ ಅಂತ ತೋರಿಸ್ತಾರೆ ನೀವು. ಎಸ್. ಅದನ್ನ ಯಾವತ್ತು ಮರೆಯೋಕ್ಕಾಗಲ್ಲ. ಮೊದಲನೇದಾಗಿ ಗಣೇಶ್ ಕಾಸರಗೋಡು ಅವರು ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬ ಸಂತೋಷ. ಥ್ಯಾಂಕ್ ಯು ಸರ್. ಹಳೆ ನೆನಪುಗಳೆಲ್ಲ ಬರುತ್ತೆ. ಹಳೆ ಸ್ನೇಹಿತರೆಲ್ಲ ನೆನಪಿಗೆ ಬರ್ತಾರೆ ನೀವು ನೋಡಿದ ತಕ್ಷಣ ಅಲ್ವಾ? ಈಗ ಒಂದೆರಡು ಹೆಸರು ಹೇಳಿದ್ರಿ. ನಮ್ಮ ಜೋಗಿ, ನಮ್ಮ ಉದಯ ಮರ್ಕಿಣಿ, ಶೆಣೈ, ಸುಬ್ರಹ್ಮಣ್ಯ, ನಮ್ಮ ಸುಬ್ರಹ್ಮಣ್ಯ ಅವರು, ನಮ್ಮ ರೈಟ್ರು ಬೇರೆ ಅವರು. ಹೌದು. ಅದಕ್ಕೆ ಇದೆಲ್ಲ ಒಂದು ಒಳ್ಳೆ ಕಾಲ. ಅದು ಸುವರ್ಣ ಯುಗ ಸರ್. ಸಿನಿಮಾ ಪತ್ರಿಕೋದ್ಯಮದ ಸುವರ್ಣ ಯುಗ. ಮುಂದೆ ಬರಲ್ಲ ಅದು. ಇಲ್ಲ ಇಲ್ಲ, ಅದು ಹೋಯ್ತು. ಚಾನ್ಸ್ ಇಲ್ಲ. ಆಮೇಲೆ ನಮ್ದು ಅವಾಗ ಈಗ ಏನು ಡಿಫ್ರೆನ್ಸ್ ಅಂದರೆ, ನಾವು ಏನು ಮಾಡಿದ್ದು ರೆಕಾರ್ಡ್ ಇರೋದು. ಹೌದು. ಅಪ್ ಟು ರೆಕಾರ್ಡ್. ಹೌದು. ಈ ರಸೀಟ್ ಇದ್ದಂಗೆ. ಹೌದು, ರಸೀಟ್. ಪ್ರಿಂಟ್ ಮೀಡಿಯಾ ಅಲ್ವಾ? ಪ್ರಿಂಟ್ ಮೀಡಿಯಾ. ಈಗ ನಾವು ಏನು ಮಾಡಿದ್ದು ಹೇಳ್ಕೋಬೇಕಷ್ಟೇ. ಹೌದು. ಅದು ನಂಬೋದು ಬಿಟ್ಟರೆ ಬಿಡ್ಬೋದು. ಎಸ್. ಆ ರೀತಿ ಇದೆ ಇವತ್ತು ಚಿತ್ರೋದ್ಯಮ. ನಿಮಗೆ ಇದು ನೆನಪಿರ್ಬೋದೇನೋ. ಬಟ್ ನನಗೆ ಇನ್ನೊಂದೇನು ಸಂತೋಷ ಅಂದರೆ, ಆ ಸುವರ್ಣ ಯುಗದಲ್ಲಿ ನಾವು ಸಿನಿಮಾ ಪ್ರೊಡ್ಯೂಸರ್ ಆಗಿದ್ವಲ್ಲ, ಸದ್ಯ ಪುಣ್ಯಕ್ಕೆ ಈಗಾಗಲಿಲ್ಲ ಅನ್ನೋದು ಒಂದು ಸಂತೋಷ. ಯಾಕೆ ಈ ವ್ಯವಸ್ಥೆ? ಯಾಕೆ ಸಂತೋಷ? ಯಾಕೆ ಹಾಗೆ ಅನಿಸ್ತು? ಅನ್ಸುತ್ತೆ ಡಿಫ್ರೆನ್ಸ್ ನೋಡಿದಾಗ. ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಕಸ್ಮಾತ್ ಈಗ ಸಿನಿಮಾ ಮಾಡಿದರೆ ಯಾವ ಸುಖ ಸಿಗ್ತಿರ್ಲಿಲ್ಲ. ದುಡ್ಡು ಸಿಗ್ಬೋದೋ ಹೋಗ್ತಿತ್ತ ಗೊತ್ತಿಲ್ಲ, ಬಟ್ ಆ ಸಂತೋಷ ಸಿಗ್ತಾರೆ. ಎಸ್ ಎಸ್. ನಾನು ಸಣ್ಣ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತೇನೆ. ಹುಚ್ಚ ಸಿನಿಮಾ ಪ್ರೆಸ್ ಮೀಟ್ ಎಲ್ಲಿ ಅಂದರೆ ಸರೋವರ. ಹೌದು, ಹೋಟೆಲ್. ಕರೆಕ್ಟಾ? ಅಲ್ಲಿ ಹುಚ್ಚ ಟೈಟ್ಲಿಗೆ ಸಂಬಂಧಪಟ್ಟು ಮೊದಲು ಪ್ರತಿಭಟನೆ ವ್ಯಕ್ತಿ ನಾನು, ಗಣೇಶ್ ಕಾಸರಗೋಡು. ಹುಚ್ಚ ಬೇಡ ಅಂತೇಳಿ ನೀವು ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರಿ. ಯಾಕೆ ಸರ್ ಅಷ್ಟೊಂದು? ಇಲ್ಲ, ಅಷ್ಟೊಂದು ಅಂದರೆ ನೀವು ಅಂದರೆ ಬೇಡ. ಏನ್ರಿ ಯಜಮಾನ ಮಾಡಿದ ನಿರ್ಮಾಪಕ ನೀವು ಹುಚ್ಚ ಟೈಟ್ಲ್ ಇಡ್ತಿದ್ರಿ. ಹಿಂದೆನೇ ರಾಂಗ್ ಟೈಟ್ಲ್ ಇದು ಹುಚ್ಚ. ಯಜಮಾನ ಅಂತ ನಿರ್ಮಾಪಕ ಹುಚ್ಚ ಮಾಡಬಾರ್ದು ಅಂತ ಅಂದ್ರಿ. ಹೌದು. ಎಸ್. ಇನ್ನು ಹಂಗಂದ ತಕ್ಷಣ ಎಸ್ ಮೂರ್ತಿರೋ ಒಂದು ಸಿಗರೇಟ್ ಹಚ್ಕೊಂಡು ರೆಹಮಾನ್ ಅವರೇ ಹುಚ್ಚ ಅಲ್ಲ ಟೈಟ್ಲ್ ಇದು, ನಿಮಗೆ ಎಫೆಕ್ಟ್ ಆಗುತ್ತೆ ಅಂದರು. ನಾನು ಯೋಚನೆ ಮಾಡಿ ಏನೇ ಇಬ್ಬರು ಸೀನಿಯರ್ ಹಿಂಗೆ ಅಂದ್ಬಿಟ್ರು, ಬಟ್ ಇವ್ರಿಗೇನು ಉತ್ತರ ಹೇಳಲೇಬೇಕಲ್ಲ. ಹೌದೌದು, ಖಂಡಿತ. ಇಲ್ಲ, ನಾನು ಸೋತಂಗಾಗುತ್ತೆ. ಸರ್ ಯಾಕೆ ಸರ್ ಹಂಗೆ ಹೇಳ್ತೀರಾ? ಡಾಕ್ಟರ್ ರಾಜ್ಕುಮಾರ್ ಅವರೇ ಬಲೆ ಹುಚ್ಚ ಅಂತ ಇಟ್ಟಿದ್ರು, ನಾನು ಬಲೆ ಹುಚ್ಚ ಇಟ್ಟಿದ್ದೀನಿ. ನೆನಪಿದೆ. ಏನು ಸರ್ ಡಿಫ್ರೆನ್ಸ್? ಅಣ್ಣಾರೇ ಇಟ್ಟಿದ್ರಲ್ಲ ಬಲೆ ಹುಚ್ಚ ಅಂತ ನಾನು ಉತ್ತರ ಹೇಳಿದೆ.
ಮೂರ್ತಿಯವರು ನೀವು ಏನಕ್ಕಾದರೂ ಹೇಳ್ತೀರಿ ಉತ್ತರನ ಅಂತಂದ್ರು. ಅದು ಹುಚ್ಚ, ಎಲ್ಲರೂ ರಾಂಗ್ ಹೇಳಿದ್ರು, ಬಟ್ ಜನ ತಗೊಂಬಿಟ್ರು. ಅದರ ಮೊದಲು ಪ್ರೆಸ್ ಮೀಟಿನ ಮಧ್ಯದಲ್ಲಿ, ಪ್ರೆಸ್ ಮೀಟ್ ಆದಮೇಲೆ ನಾನು ಸುದೀಪನ್ನು ಸ್ವಲ್ಪ ಕತ್ಲೆಗೆ ಕರೆದೆ. ಅಲ್ಲೊಂದು ರೌಂಡ್ ಟೇಬಲ್ ಇದೆ, ಅಲ್ಲಿ ಕೂರಿಸಿ ಹೇಳಿದೆ, ಹುಚ್ಚ ಅಂತ ಹೇಳಿದರೆ ಹುಚ್ಚ ಸುದೀಪ್ ಅಂತೇಳಿ ಆಗಿಬಿಟ್ಟಿದ್ದೀನಿ. ಇಲ್ಲ ಗುರುಗಳೇ, ಖಂಡಿತ ಆಗಲ್ಲ. ಯಾಕೆಂದರೆ ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅದು ಫೇಮಸ್ ಆಗುತ್ತೆ. ಅದು ಹೀರೋನ ಕ್ಯಾರೆಕ್ಟರ್. ಹೌದು, ಕೃಷ್ಣಮೂರ್ತಿ. ಅದಕ್ಕೆ ಕಿಚ್ಚ ಅಂತ ಹೆಸರು ಇದಾದ್ದು. ಯಾವತ್ತು ಕಿಚ್ಚ ಫೇಮಸ್ ಆಗ್ತದೆ ಅಂತ ಹೇಳಿದ್ರು, ಇವತ್ತು ಆಯಿತು ಅಲ್ವಾ? ಅಯ್ಯ, ಆಗ ನಾನೇ ಸೋತ್ಬಿಟ್ಟೆ. ಬಟ್ ಏನಂದ್ರೂ ಅವರು ಹುಚ್ಚ ಪಿಕ್ಚರ್ ಅಂತಲೇ ಹೇಳ್ಕೋಬೇಕು. ಕಿಚ್ಚ ಪಿಕ್ಚರ್ ಅಂತ ಹೇಳಿ ಕಿಚ್ಚ ಕ್ರಿಯೇಷನ್ಸ್ ಅದು ಬೇರೆ, ಅದು ಬ್ಯಾನರ್, ಆ ಹೆಸರಿನ ಮೇಲೆ ಮಾಡಿದ್ರು ಬ್ಯಾನರ್. ಆಮೇಲೆ ರಾಮ್ ಅವರು ಕಿಚ್ಚ ಅಂತ ಮಾಡಿದ್ರು. ಕಿಚ್ಚ ಅಂತ ಮಾಡಿದ್ರು. ನಿಮಗೆ ಅದು ಸ್ಟೋರಿ ಎಲ್ಲಿಂದ ಹೇಗೆ ಬಂತು, ಅದರ ಹಿನ್ನೆಲೆ ಏನಾದರೂ ಬಂತು? ಸರ್, ಅದು ನಾನು ನಮ್ಮ ಯಜಮಾನ ಇದ್ರ ಓಡಾಟದಲ್ಲಿ ಇದ್ದೆ, ಮಂಗಳೂರು ಇದಕ್ಕೆ ಮಡ್ರಾಸ್ಗೆ. ಅವಾಗ ಒಂದು ದಿವಸ ನಮ್ಮ ಹೀರೋಯಿನ್ ವಿನೀತಾ ದಣಿ ಮಾಡಿದ್ರಲ್ಲ, ಓಕೆ, ಆ ಹೀರೋಯಿನ್ನೇ ಯಜಮಾನ ಕೊಡಿಸಿದ್ದು ನಮಗೆ. ಯಜಮಾನದಾಗ ಎಮ್ಮ ಮಾಡಿದ್ಲು. ಓಕೆ, ಅವರೇ ಕರ್ಕೊಂಡೋಗಿ ಮಾತಾಡಿ ಎಲ್ಲ ಕೊಡಿಸಿದ್ದು, ಒಳ್ಳೆ ಪ್ರೊಡ್ಯೂಸರ್ ಕೊಡಿ ಅಂದ್ರು. ಸರ್, ಇನ್ನೊಂದು ಪಿಕ್ಚರ್ ಇದೆ, ಇದನ್ನು ಬ್ಲಾಕ್ ಮಾಡಿ ತಗೊಂಬಿಡಿ ಸರ್, ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದ್ದೆ ಅಮ್ಮ. ಯಾವುದೋ ಅಂದೆ, ಹಿಂಗೆ ಸೇತು ಅಂತ ರಿಲೀಸ್ ಮಾಡಿದ್ದಾರೆ. ಎಷ್ಟು ಥಿಯೇಟರ್ ರಿಲೀಸ್ ಮಾಡಿದ್ದಾರೆ? 2 ಥಿಯೇಟರ್ ರಿಲೀಸ್ ಮಾಡಿದ್ದಾರೆ, 2 ಶೋ. ಮೇನ್ ರಿಲೀಸ್ 2 ಥಿಯೇಟ್ರು, ಅದು 2 ಶೋ. ಮತ್ತು ಅದು ಇನ್ನೇನು ಚೆನ್ನಾಗಿದೆ ಅಂತ ಹೇಳ್ತೀರ ನೀವು? ರಿಲೀಸ್ ಮಾಡೋಕ್ಕೆ ಆಗಿಲ್ಲ ಅವರಿಗೆ. ಕಂದಸ್ವಾಮಿ ಅಂತ ಪ್ರೊಡ್ಯೂಸರು, ಪೇಂಟ್ರು, ಕಾಂಟ್ರಾಕ್ಟ್ರು, ಏನು ಬಲವಂತ ಮಾಡಿ ಪಿಕ್ಚರ್ ನೋಡಿ ಸರ್, ನೀವು ತಾಳ್ರಿ ಬಿಡ್ರಿ, ಒಂದ್ಸಲ ನೋಡಿಬಿಡಿ ಪಿಕ್ಚರು ಅಂತ ಶೋ ಕರ್ಕೊಂಡೋದ್ರು. ಅದು ಮಾಲ್ನಾಗ ಹಾಕಿದ್ರು 2 ಶೋ. ಓಕೆ, ನಾನು ನೋಡಿದೆ ಪಿಕ್ಚರ್. ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಕಮರ್ಷಿಯಲ್ ಆಗಿತ್ತು. ಸೆಕೆಂಡ್ ಹಾಫು ಪಿಕ್ಚರ್ ಓವರ್ ಆದಮೇಲೆ ನನಗೆ ಎದ್ದಳಕ್ಕೆ ಆಗಲಿಲ್ಲ. ಒಂಥರ ಮೈಂಡ್ ಒಂಥರ ಆಗ್ಬಿಡ್ತು. ಗುಂಗು ಅವನು ಮೆಂಟ್ಲಾಗೋದು, ಅವ್ನು ಮತ್ತೆ ಹೊರಗೆ ಬರೋದು, ಅದೆಲ್ಲ ಅಯ್ಯಪ್ಪ, ನಾನು ಇದು ಕಷ್ಟ ಇದು ನಮ್ಮಲ್ಲಿ. ಬಟ್ ಪಿಕ್ಚರ್ ಹಿಡಿಸ್ತು ನನಗೆ, ಡೆಫಿನೆಟ್ ಪಿಕ್ಚರ್ ಫಿಲ್ಮ್ ಹಿಡಿಸ್ತು. ಆ ಸೀಕ್ವೆನ್ಸ್ ಮಾತ್ರ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲ, ಇದು ಯಾರು ಮಾಡೋದು, ಯಾರು ಮಾಡಲ್ಲ. ಆ ಬೋಡ ಬಳೆ ಹೊಟ್ಟಿಸ್ಬೇಕು, ಯಾರು ಮಾಡಲ್ಲ. ಬಟ್ ಪಿಕ್ಚರ್ ಚೆನ್ನಾಗಿದೆ, ನೋಡೋಣ ಅಂತೇಳಿ ಮಾತಾಡಿ, ಶಿಲ್ಪ ಶ್ರೀನಿವಾಸ್ ಮಾತಾಡಿದ್ದ ಆಲ್ರೆಡಿ, ಅವ್ರ ಹತ್ರನೇ ಮಾತಾಡಿ ಬಿದ್ದಿರಲಿ, ನೋಡೋಣ ಯಾವಾಗಾದ್ರೂ ಸಮಯಕ್ಕೆ ಬರುತ್ತೆ ಅಂತೇಳಿ ಬ್ಲಾಕ್ ಮಾಡಿ ದುಡ್ಡು ಕೊಟ್ಟು ತಗೊಂಡು ರೈಟ್ಸ್. ಅವರೇ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತಲ್ವಾ? ಯಾರು ಸರ್? ಶಿಲ್ಪ ಶ್ರೀನಿವಾಸೇ ಆ ಕ್ಯಾರೆಕ್ಟರ್ ಮಾಡಿ 4-5 ದಿವಸ ಪ್ರಾಕ್ಟೀಸ್ ಎಲ್ಲ ಮಾಡಿದ್ರು. ಅವ್ರು ನಮಗೆ ಕೊಟ್ಟರು ಮಾಡಿ ಅಂತ. ಅದು ಅಲ್ಲಿಂದ ಎಲ್ಲೋ ಸುತ್ತರದು ಮಾಡಿ ಕೊನೆಗೆ ನಿಮ್ಮ ಹತ್ರ ಬಂತು. ಅಲ್ಲ, ಇವು ನಮ್ಮ ದೊಡ್ಡ ಹೀರೋ ಸುದೀಪ್ ಅವರಿಗೆ ಬಂತು. ಫಸ್ಟು ಶಿವಣ್ಣಿಗೆ ಹೋಯ್ತು. ನೀವು ಕಾಂಟ್ಯಾಕ್ಟ್ ಮಾಡಿದ್ರಾ? ಶಿವಣ್ಣಿಗೆ ನಾನು ಗೀತಮ್ಮ ಕ್ಯಾಸೆಟ್ ಕೊಟ್ಟಿದ್ದೆ. ಓಕೆ, ಅವ್ರು ನೋಡಿ, ಯಾಕ್ರೆ ಮಾಡೋರೆ, ನಮ್ಮ ಮನೆಯ ಮೇಲೆ ಬೇಜಾರ. 3 ಸಿನಿಮಾ ಮಾಡಿದ್ದೆ ಆಲ್ರೆಡಿ ಶಿವಣ್ಣಂದು. ಓಕೆ, ಅದಕ್ಕೆ ಬಿಫೋರು ಆ ಲಿಂಕ್ ಚೆನ್ನಾಗಿತ್ತು. ಮಾಡಿ ಅಂತ, ಇಲ್ಲ ಬೇಡ ಅಂದರು. ಆಮೇಲೆ ಅಲ್ಲಿಂದ, ಇಲ್ಲ ಇದು ಕರೆಕ್ಟ್ ಹುಚ್ಚ ಅಂದರೆ ಉಪೇಂದ್ರನೇ, ಈ ಟೈಟ್ಲಿಗೆ ಹೊಂದಾಣಿಕೆ ಚೆನ್ನಾಗಾಗುತ್ತೆ ಅಂತ. ಅವಾಗ ರಾಜ್ಕುಮಾರ್ ಕಾಡಿಗೆ ಹೋಗಿದ್ರಲ್ಲ, ಫ್ರೀ ಇದ್ವಿ, ನಮ್ಮದು ಯಜಮಾನದ್ದೆಲ್ಲ ವರ್ಕ್ ನಡೀತಾ ಇತ್ತು. ಅವಾಗ ಮಡ್ರಾಸ್ನ ಇದ್ದಾರೆ ಉಪೇಂದ್ರ ಅಂದರು, ಹೋಗಿ ಒಂದ್ಸಲ ಕೇಳಿಬರೋಣ ಅಂತ ಹೋದ್ವಿ. ಓಕೆ, ಅವ್ರಿಗೆ ಹೋಗಿ ಕೇಳಿದ್ವಿ, ಹಿಂಗೆ ಸೇತು ಅಂತ ನಾನು ತಂದ್ರೆ ಕೇಳಿದ್ದೇನೆ, ಪಿಕ್ಚರ್ ತುಂಬ ಚೆನ್ನಾಗಿದೆ ಅಂತ. ಈಗ ರೈಸ್ ಆಗ್ಬಿಟ್ಟಿದೆ ಅಲ್ಲಿ ತಮಿಳ್ನಾಡು, 60 ಪ್ರಿಂಟ್ ಹಾಕಿದ್ದಾರೆ. ಓಕೆ, ವಿಕ್ರಮನ್ಗೆ ಒಂದು ಲೈಫು ಮಾಡಿಬಿಡೋಣ ಅಂದರು. ಆಗೋಯ್ತು. ರವಿ ಶ್ರೀವತ್ಸ ನಾನು ಹೋಗಿದ್ವಿ. ನಾವು ಹೊರಡ್ತೀವಿ ಸರ್, ನಾನು ರೆಡಿ ಮಾಡ್ಕೊಳ್ತೀನಿ, ಯಜಮಾನ್ ರಿಲೀಸ್ ಇದೆ, ಅದು ಮುಗಿಸಿ ರೆಡಿ ಮಾಡಿ. ಅಂದರೆ ಈ ನೈಟ್ ಏನು ಹೋಗ್ತೀರ, ಊಟ ಮಾಡೋರು ರಾಮಾಜಿ ಫಿಲಮ್ ಸಿಟಿಯಾಗಿದ್ದರು. ಊಟ ಮಾಡ್ಕೊಂಡು ಬೆಳಗ್ಗೆ ಹೋಗಿ ಅಂದರು. ಅದು ಆಲ್ಟ್ ಆಗಿದ್ದೆ ಮಿಸ್ ಆಯ್ತು ನೋಡಿ, ಇಲ್ಲಾಂದ್ರೆ ಉಪೇಂದ್ರ ಆಗಿರೋದು.
ಹಾರ್ಟ್ ಅದರಲ್ಲಿ ಏನು ಸಮಸ್ಯೆ ಆಯಿತು? ಸಮಸ್ಯೆ ಏನಾಯಿತು, ಎಲ್ಲ ರಾತ್ರಿ ಪಾರ್ಟಿ ಮಾಡಿದ್ವಿ. ಸರ್ ಟೈಟ್ಲು ರೆಡಿ ಮಾಡಿಸ್ಬಿಟ್ಟಿದ್ದೀನಿ ಸರ್, ಆಲ್ರೆಡಿ ರಿಜಿಸ್ಟರ್ ಮಾಡಿಸಿದ್ದೀನಿ. ಹೌದಾ, ಏನು ಮಾಡಿದ್ದೀರ? ಹುಚ್ಚ ಅಂತ ಸರ್ ಅದು ಬಂದದ್ದು. ಅವರು ಅಲ್ಲ ರೀ, ನಾನು ಈಗಲೇ ಜನ ಹುಚ್ಚ ಅಂತಿದ್ದಾರೆ. ನೀವು ಟೈಟ್ಲ್ ಬೇರೆ ಕನ್ಫರ್ಮ್ ಮಾಡ್ತಿದ್ದೀರ. ನಾನು ಹುಚ್ಚನ್ನ, ನಾನು ಹುಚ್ಚ ಟೈಟ್ಲ್ ಆದ್ರೆ ಮಾಡಲ್ಲ, ಹಾಂ ಬೇರೆ ಚೇಂಜ್ ಮಾಡಿ. ಟೈಟ್ಲಿಗಾಗಿ ಮಾತ್ರ? ಟೈಟ್ಲಿಗೆ ಅವರೇ ಹೇಳಿದ್ರು 3-4 ಇಂಟರ್ನಲ್ಲಿ. ಓಕೆ, ಟೈಟ್ಲು ನಾನು ಹೆಸರಿದ್ರೆ ಅವತ್ತು ಪಿಕ್ಚರ್ ಆಗಿರೋದು. ಇನ್ನೆಲ್ಲ ಓಕೆ, ಹೀರೋಯಿನ್ ಎಲ್ಲ ಓಕೆ. ಅವಾಗ ಯೋಚನೆ ಮಾಡಿ, ಇಲ್ಲ ಸರ್ ನಾನು ಚೇಂಜ್ ಮಾಡೋಕ್ಕಾಗಲ್ಲ, ಹಾಗ ನಾನು ಮಾಡೋಕ್ಕಾಗಲ್ಲ. ಎಲ್ಲ ಇದರಲ್ಲಿ ನಶೆ ಇತ್ತಲ್ಲ. ಹೌದೌದು, ರಾತ್ರಿ ಪಾರ್ಟಿ. ಅವರ ಕ್ಯಾನ್ಸಲ್ ಆಯ್ತು. ಅದು ನಿಮಗೆ ಟೈಟ್ಲ್ ಬೇಕು, ಅವರಿಗೆ ಅದು ಬೇಡ 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 ಅದು ಕ್ಯಾನ್ಸಲ್ ಆಯಿತು. ಉಪೇಂದ್ರ ಕ್ಯಾನ್ಸಲ್. ನೆಕ್ಸ್ಟು ಹಿಂಗೆ ಸುಮ್ಮನೆ ಆಗ್ಬಿಟ್ವಿ. ನೋಡೋಣ ಯಾರನ್ನ ಇಟ್ಕೊಂಡು ಮಾಡಿದ್ರೆ ಆಯಿತು ಹೊಸಬ್ರನ್ನ ಅಂತ ಸುಮ್ಮನೆ ಆಗ್ಬಿಟ್ವಿ ನಾವಪ್ಪ. ಅದು ಸಬ್ಜೆಕ್ಟೇ ಮರ್ತೋಗ್ಬಿಟ್ಟೆ. ಒಂದೊಂದು ದಿವಸ ನಮ್ಮ ಮಗಳು, ದೊಡ್ಡ ಮಗಳು ಟಿ ವಿನಾಗೆ ಸ್ಪರ್ಶ ರಿಲೀಸ್ ಆಯ್ತು, ಸಾಂಗ್ ಬರ್ತಾಯಿತ್ತು. ಓಕೆ, ಚಂದಕ್ಕಿಂತ ಚಂದ ಸಾಂಗ್. ಆ ಸಾಂಗ್ ನೋಡಿ ಡ್ಯಾಡಿ ದೊಡ್ಡ ಹೀರೋ ಆಗ್ತಾರೆ ಇವರು, ನಿಮ್ಮ ಹತ್ರ ಹುಚ್ಚ ಆಯ್ತಲ್ಲ, ಇವ್ರನ್ನ ಯಾಕೆ ಮಾಡಿ ಅಂತ ಹೇಳಿದ್ಲು. ನಾನು ನೋಡಿದೆ, ಏನಮ್ಮ ಮುಖ ಹಿಂಗಿದೆ, ಕಷ್ಟ ಆಗುತ್ತೆ ಕ್ಯಾರೆಕ್ಟ್ರು. ಅದು ರ್ಯಾಶ್ ವಿಕ್ರಮ್ ಅಂದ್ಬಿಟ್ರೆ ಕ್ಯಾರೆಕ್ಟ್ರು. ಇಲ್ಲ ಡಿ ದೊಡ್ಡ ಹೀರೋ ಅವರು ಚೆನ್ನಾಗಿ ಮಾಡ್ತಾರೆ. ನನಗೆ ನಾನು ಕೂತ್ಕೊಂಡು ನೋಡಿದೆ, ನನಗೇನು ಅಷ್ಟು ಎಫೆಕ್ಟ್ ಅನ್ನಿಸ್ಲಿಲ್ಲ. ಬಿಡಮ್ಮ ಬೇಡ ಅಂತ ಸುಮ್ಮನೆ ಆದ್ವಿ. ಆಮೇಲೆ ಮೈಸೂರು ಹೋದ್ವಿ ರಾಜ್ಕುಮಾರ್ ಇದಕ್ಕೆ ಫಂಕ್ಷನ್ಗೆ, ಅಂದರೆ ಪ್ರೊಸೆಷನ್ ಬಿಡುಗಡೆ ಮಾಡ್ಸೋಕ್ಕೆ. ಓಕೆ, ಲಾರಿ ಒಳಗೆ ನಾನು ಹತ್ಕೊಂಡೆ, ಎಲ್ಲ ಹೀರೋಯಿನ್ಸ್ ಎಲ್ಲ ಭಾಳ ಜನ ನನ್ನ ಗಾಡಿಗೆ ಎತ್ತಿದ್ರು. ಸರೋವರ ಸಂಜೀವ್ ಹತ್ತಿದ್ರು. ಅದ್ರಲ್ಲಿ ಏನು ರೇಮನ್ ಸರ್ ಚೆನ್ನಾಗಿದೆ ಸರ್, ಅಷ್ಟೇ. ಯಾವಾಗನ್ನ ಪಾಮ್ರದಲ್ಲಿ ಸಿಕ್ಕಾಗ ಮಾತಾಡ್ಸರು. ಯಜಮಾನ ಎಲ್ಲಿಗೆ ಬಂತು, ಎಲ್ಲ ಮುಗೀತು ಸರ್, ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ, ಅಣ್ಣವ್ರು ಬಂದಮೇಲೆ ಸಾಂಗ್ ಮುಗಿಸ್ತೀವಿ ಅಂತ ಮಾತಾಡಿದೆ. ಅದ್ರಾಗ ಅಷ್ಟಾಗಿ ಇವರು ಹೀರೋ ಹತ್ತಿದ್ರು. ದೀಪು ಬಾಯಿಲೆ ಅಂತ ಕರೆದ್ರು. ದೀಪು ಅಂತ ಅವಾಗ ಅವ್ರ ಹೆಸರು ಗೊತ್ತಾಯಿದ್ದೆ ಅವತ್ತು. ಸುದೀಪ್ ಅಂತ ಗೊತ್ತಿರಲಿಲ್ಲ. ಅವರು ರೇಮನ್ ಸರ್ ಅಂತ ಯಜಮಾನ ಗೊತ್ತು ಡ್ಯಾಡಿ ಅಂದರು. ನಮಸ್ಕಾರ ಮಾಡೋಣ, ನಮಸ್ಕಾರ ಮಾಡಿದರು. ನನ್ನ ಮಗಂದು ಯಾವ್ದಾದ್ರು ನೋಡಿ ಸರ್. ಅಷ್ಟಾಗಿ 2-3 ಸಲ ಅವರು ನನಗೆ ಸಿಕ್ಕಿದ್ರು. ಮನೆಯ ಹತ್ರ ಮಾತ್ರ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಇಲ್ಲಿ ಆಗಲಿಲ್ಲ ಅಂತ ಹೇಳ್ತಾಯಿದ್ರು. ನಾನು ಸಡನ್ನಾಗಿ ನನ್ನ ಮಗಳು ಹೇಳಿದ್ದು ನೆನಪಿಗೆ ಬಂತು. ಓಕೆ, ಅಷ್ಟಾಗಿ ಒಂದು ಸ್ವಲ್ಪ ಲಾರಿಯಲ್ಲಿ ಎಲ್ಲ ಈ ಹುಡುಗಿಯರು ಸುದೀಪ್ ಅಂತ ಕೂಗರು ಫ್ಯಾನ್ಸು. ಅಪ್ಪಪ್ಪ ಪಿಕ್ಚರ್ ನೋಡಿದರೆ 3 ದಿವಸ, ಆದರೆ ಫ್ಯಾನ್ಸ್ ಶುರುವಾಗಿದ್ದಾರೆ, ಪರವಾಗಿಲ್ಲ ಅಂದ್ಕೊಂಡು ಅಲ್ಲೇ ತೀರ್ಮಾನ ಮಾಡಿದೆ. ಓಕೆ, ಸಂಜೆವರೆ ನಿನ್ನ ಮಗನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತೀನಿ ಬಿಡಿ, ನನ್ನ ಸಬ್ಜೆಕ್ಟ್ ನನ್ನ ಹತ್ರ ಒಳ್ಳೇದು ಮಾಡ್ತೀನಿ ಗ್ಯಾರಂಟಿ. ಹಂಗಂದೇಟಿಗೆ ಔಚ್ಕೊಂಡು ಬಂದು ಎಲ್ಲ ಮಾಡಲೇಬೇಕು ಸರ್. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆಮೇಲೆ ಆಯಿತು, ಡೈರೆಕ್ಟರ್ ನಾನು ಮಹೇಂದರ್ ಫಿಕ್ಸ್ ಮಾಡಿದ್ದೆ. ಇವರು ಓಂ ಪ್ರಕಾಶ್ ಕರ್ಕೊಂಬಂದರು. ಅದಕ್ಕೆ ಕ್ಯಾನ್ಸಲ್ ಮಾಡಿದೆ ಬೇಡ ಅಂತ. ತಿರ್ಗಾ ಬಂದು ಚಂದ್ರು ನಮ್ಮ ಕಡಿಪುಡಿ ಪ್ರೊಡ್ಯೂಸರು, ಇವರು ಬಂದು ನಾನು ಮಾಡೋದೇ ಬೇಡ ಅಂತ ಚಿತ್ರದುರ್ಗಕ್ಕೆ ವಾಪಸ್ ಹೋಗ್ಬಿಟ್ಟೆ. ಇಲ್ಲಿದ್ರ ಕಾಟ ಅಂತ. ಯಾರ್ದು? ಚಿತ್ರದುರ್ಗಕ್ಕೆ. ಅಲ್ಲ, ಯಾರ ಕಾಟ? ಇವರೇ ಹೀರೋ ಹಗಲೆಲ್ಲ ಬರೋರಲ್ಲ, ಸುದೀಪ್ ಅವ್ರು ಸರ್. ಸುದೀಪ್ ಚಂದ್ರು ಏನು ಸರ್ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡಿದ್ರೆ ಬರೋರು. ನಾವು ಬ್ರಾಡ್ವೇದಾಗ ಆಫೀಸು. ಓಕೆ, ಅಲ್ಲಿ ನಮ್ಮದು ವರ್ಕ್ ನಡೀತಿತ್ತು. ಯಜಮಾನ ಇವ್ರದ್ದು ಕಾಟ ಜಾಸ್ತಿ ಆಯಿತು ಅಂತ ನಾನು 1 ವಾರ ಚಿತ್ರದುರ್ಗ ಹೋದೆ. ಇವರೆಲ್ಲ ಕೇಳಿದ್ರೆ ಹಿಂಗೆ ಊರಿಗೆ ಹೋಗಿದ್ದಾರೆ ಅಂತ ಅಲ್ಲಿಗೆ ಬಂದರು, ಚಿತ್ರದುರ್ಗಕ್ಕೆ ಬಂದರು. ಓಕೆ, ಸರ್ ಯಾಕೆ ಸರ್ ಹಿಂಗೆ? ಇಲ್ಲ ನಾನು ಡೈರೆಕ್ಟ್ರ್ ಚೇಂಜ್ ಮಾಡಿದರೆ ಮಾಡ್ತೀನಿ, ಇಲ್ಲ ಮಾಡಲ್ಲ ಅಂತ ಅಂದಾಗ, ಇಲ್ಲ ಸರ್ ದಯವಿಟ್ಟು ಆಕ್ಷನ್ ಫಸ್ಟ್ ಸ್ಟಾಪ್ ಇದೆ, ಆಕ್ಷನ್ ಚೆನ್ನಾಗಿ ಮಾಡ್ತಾನೆ ಪ್ರಕಾಶ್. ಆಯಿತು, ನೆಕ್ಸ್ಟ್ ವೀಕ್ ಬರ್ತೀನಿ ನೋಡೋಣ ಅಂತ ಕಳಿಸ್ದೆ ಹೇಳಿ. ಆಮೇಲೆ ಮತ್ತೆ ಮಾಮೂಲಿ ಅಲ್ಲ ಸರ್ ಸಿನಿಮಾದಲ್ಲಿ ಫಾಲೋ ಅಪ್ ಮಾಡೋದು.
ಹೀರೋಗೆ ಪ್ರೊಡ್ಯೂಸರ್ ಫಾಲೋಅಪ್ ಮಾಡೋದು, ಪ್ರೊಡ್ಯೂಸರ್ಗೆ ಹೀರೋ ಫಾಲೋಅಪ್ ಮಾಡೋದು ಸಾಮಾನ್ಯ. ಆಮೇಲೆ ಒಂದು ವಾರ ಆಯಿತು, ನಾನೇ ಒಂದು ಸಲ ಊಟಕ್ಕೆ ಕರೆದು ಹೇಳಿದರು ಸರೋವರದಾಗೆ, ಸರ್ ನಿಲ್ಲಿಸ್ಬೇಡಿ ಸರ್, ಈ ಪಿಕ್ಚರ್ ಬೇರೆ ನಿಂತೋಗಿದೆ, ಸ್ಪರ್ಶ ಮಾಡಿ ಸರ್ ಪ್ಲೀಸ್ ಅಂದರು. ನಾನಿಲ್ಲ, ಸಬ್ಜೆಕ್ಟ್ ನಿಮಗೆ ಕೊಡ್ತೀನಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂದೆ. ಇಲ್ಲ ಸರ್ ಬೇಡ ಸರ್, ನಿಮಗೆ ಆ ಶಕ್ತಿ ಇಲ್ಲ, ಈಗ ಫುಲ್ಲು ಶಕ್ತಿ ಕಮ್ಮಿ ಆಗಿದೆ, ಈಗ ಮಾಡೋಣ ಅಂದರು. ಆಮೇಲೆ ನಾನು ಯೋಚನೆ ಮಾಡಿ ಆ ಪ್ರಕಾಶ್ ಅವ್ರಿಗೆ ಪಾಪ ಯಾಕೆ ಬೇಡ ಅಂತ ಹೇಳಿ ಇದು ಮಾಡೋದು ಅಂತ ನಾನು ಕಂಡೀಷನ್ ಹೇಳಿದೆ, ಕೆಲವು ಕುಂಡಿಸಿ. ನಾನು ಹೇಳಿದ ಲೊಕೇಶನ್ನು, ನಾನು ಹೇಳಿದ ಆರ್ಟಿಸ್ಟು, ನಾನು ಹೇಳಿದ ಸಾಂಗ್ ರೆಕಾರ್ಡಿಂಗು, ಪ್ರತಿಯೊಂದು ನಾನೇನು ಹೇಳ್ತೀನಿ ಅದಾಗಬೇಕು. ಇವ್ರು ಬರಬೇಕು, ಡೈರೆಕ್ಷನ್ ಮಾಡಬೇಕು, ಹೋಗ್ಬೇಕು, ಹಿಂಗಾದರೆ ಮಾಡ್ತೀನಿ. ಆಯಿತು ಸರ್ ನೀವು ಹೇಳ್ದಂಗೆಲ್ಲ. ನಾನು ಹೇಳ್ದಂಗೆ ಪ್ಲ್ಯಾನ್ ಮಾಡಿದ್ವಿ. ಚಿತ್ರದುರ್ಗ ಲೊಕೇಶನ್ ಮಾಡಿದೆ, ಸಾಗರ ಸ್ವಲ್ಪ ಲೊಕೇಶನ್ ಮಾಡಿದ್ವಿ, ಅಲ್ಲಿ ಇಲ್ಲಿ ಎಲ್ಲ ಶೂಟಿಂಗ್ ಮಾಡಿ ಮುಗಿಸಿದ್ವಿ ಸಿನಿಮಾ. ಎಷ್ಟಾಯ್ತು ಸರ್ ಅದಕ್ಕೆ ಬಜೆಟ್ ಆಗ? ಕಡಿಮೆ ಸರ್, 110 ಆಯಿತು. 110 ಲಾಭ? ಇಲ್ಲ, ಲಾಭ ಇಲ್ಲ. ಅದು ಹುಚ್ಚದು ಹೆಂಗೆ? ಅಯ್ಯ, ಅದು ಪಿಕ್ಚರು ಪ್ರೊಜೆಕ್ಷನ್ ಆಗಿದೆ ಸಂತೋಷ್ನಾಗೆ. ಹಾಂ, ಎಲ್ಲ ನಮ್ಮ ನಾಗೇಶ್ ಕುಮಾರ್ ಎಲ್ಲ ಭಾಳ ಜನ, ರಾಮು ಎಲ್ಲ ಬಂದರು. ಓಕೆ. ಒಂದು ನೋಡು, ಅಯ್ಯೋ ಎಲ್ಲ ಮಕ್ಕಳು ಹಿಂಗೆ ಮಾಡ್ಕೊಂಡು ಎಲ್ಲ ಹೊರಗೆ ಬಂದರು. ನಾನು ಅಲ್ಲಿ ನಾಗೇಶ್ ಕುಮಾರ್ ನಮ್ಮ ಪಿತಮ್ಮ ಅಲ್ಲ, ಈಗ ಕೇಳಿದೆ ಏನ್ರಿ ಯಾಕೆ ಪಿಕ್ಚರು ಎಲ್ಲ ಹಿಂಗೆ ಒಬ್ಬರು ಮಾತಾಡ್ತಿಲ್ಲ, ಹಂಗೆ ಹೋಗ್ತಿದ್ದಾರೆ. ಸೈಲೆಂಟಾಗಿ ಅವನು ಹೆಂಗೆ ಹೋಗ್ತಾನೋ ಲಾಸ್ಟ್ಗೆ ಹಂಗೆ ಹೋಗ್ತದಲ್ಲ. ಅವಾಗ ಕೇಳಿದಾಗ ಸರ್ ಏನಿಲ್ಲ, ಬೇಜಾರಾಗಬೇಡಿ, ಹೆಂಗೆ ಯಜಮಾನ ದುಡ್ಡು ಬಂದೈತೆ ಹಾಕಿದ್ರೆ ಮಾಡಿದ್ರೆ, ಹೋಗಿದ್ದು ಹೋಗ್ಬಿಡಿ, ಕೊಟ್ಟು ಕೇಳಿದಷ್ಟು ಕೊಟ್ಬಿಡಿ, ನೀವೇನೋ ರಿಲೀಸ್ ಮಾಡಿದ್ರೆ ನಿಮ್ಮ ಹೆಂಡತಿ ಮಕ್ಕಳು ನೋಡ್ಬೇಕಷ್ಟೇ, ಪಬ್ಲಿಕ್ ಅಂತೂ ಬರಲ್ಲ. ಇದೆಂತ ಒಪಿನಿಯನ್ ಇದು? ಇದು ಒಪಿನಿಯನ್ ಹೇಳಿ. ನನಗೆ ಗಾಬರಿ ಆಗ್ಬಿಡ್ತು, ಇದು ಏನು ಗಾಚಾರ. ಯಜಮಾನ ಒಳ್ಳೆ ಪಿಕ್ಚರ್ನು ಅದನ್ನು ಕೈಗೆ ಇಟ್ಕೊಳಕ್ಕಾಗಿಲ್ಲ ಅಂತೇಳಿ ರಾಮನು ಕೇಳಿದ್ರು ಒಂದು ರೇಟ್ಗೆ. ರಾಮಗೆ ಒಂದು BKT ಕೊಟ್ಟೆ 36 ಲಕ್ಷ. ಸುದೀಪ್ ಸಾರ್ ಶಿವಮೊಗ್ಗ ನನಗೇ ಬೇಕು ಅಂದರು. ಎಷ್ಟನ್ನ ಕೊಡ್ರಿ, 4.5 ಲಕ್ಷ ಕೊಡ್ತೀನಿ ಸರ್ ಕೊಡಿ ಅಂದೆ. ಕಮ್ಮಿ ರೇಟ್, ಓಕೆ. ಬಟ್ ಅಷ್ಟಾಗಿದ್ದ ಒಂದು ಪುಣ್ಯ ಅದು. ಆ ಟೈಮಲ್ಲಿ ಒಂದು 70 ಲಕ್ಷ ಕಲೆಕ್ಟ್ ಆಯಿತು. 75 7 ಕೋಟಿ ಆದಂಗೆ. ಹೌದು, ನೋಡೋರೇ ಇಲ್ಲ ಅಂದರೆ. ಹೌದೌದು. ಹಂಗಾಗಿ ರಿಲೀಸ್ ಮಾಡಿದ್ವಿ. ಅವರು ಒಳ್ಳೆ ಲಾಭ ಮಾಡ್ಕೊಂಡು. ಅಯ್ಯೋ, ಎಲ್ಲ ಕಡೆ ಸಿಲ್ವರ್ ಜೂಬ್ಲಿ. ನಾವೀಗ ನಾರಾಯಣ ರೆಡ್ಡಿ 2 ವಾರ ಡೇಟ್ ಕೇಳಿದ್ವಿ, 2 ವಾರ ಕೊಡಿ ಮೇನ್ಕಾ ಅಂತ. ಡೇಟೇ ಕೊಡಲಿಲ್ಲ ಯಾರು, ಹೊಸ ಹೀರೋ ಅಂತೇಳಿ ಯಾವ ಡೇಟ್ರೂ ಡೇಟ್ ಕೊಡಲಿಲ್ಲ. ನಾ ಮೇನ್ಕಾ ಖಾಲಿ ಇತ್ತು. ಅವರು ನೋಡಿ ತೆಲುಗು ಸಿನಿಮಾ ನಾನು ಕಮಿಟ್ ಆಗಿದ್ದೀನಿ, ಬಟ್ ಕೊಡ್ತೀನಿ 2 ವಾರ. ಅದು 2 ವಾರದ್ದು ನೀವು ದುಡ್ಡು ಕಟ್ಟಬೇಕು, ಥಿಯೇಟ್ರ್ ಬಾಡಿಗೆ. ಇದು ಬಾಡಿಗೆ ಬರುತ್ತಿಲ್ಲ ಗೊತ್ತಿಲ್ಲ. ಓಕೆ, ಕಟ್ಟಿದರೆ ಕೊಡ್ತೀನಿ ಅಂದರು. ಆಯಿತು ಕೊಡಿ 2 ವಾರ ಸಾಕು ಅಂತ ಅಗ್ರಿಮೆಂಟ್ ಹಾಕಿಸಿ 2 ವಾರದ ಅಡ್ವಾನ್ಸ್ ಕೊಟ್ಟು ಪಿಕ್ಚರ್ ರಿಲೀಸ್ ಮಾಡಿದ್ವಿ. ಅವರೇ 175 ಡೇಸ್ ನಮ್ಮ ಥಿಯೇಟ್ರ್ ಅಂತ ಲೆಟ್ರ್ ಕೊಟ್ಟರು ನೋಡಿ. ಬಟ್ ಆಗ ಅನಿಸಿಲ್ವಾ ನಾನೇ ಇಟ್ಕೊಳ್ಬೇಕಾಗಿತ್ತು, ನಾನೇ ಏನು ಕೈ ಮುಗಿದು ಹೋದ್ಮೇಲೆ ಅಲ್ವಾ? ಲಾಸ್ಟ್ ಕ್ಯಾರೆಕ್ಟರ್ ಇರ್ತಲ್ಲ, ಹುಚ್ಚೆಲ್ಲ ಇತ್ತು ಹಂಗೆ. ಈಗ ಶ್ರೀದೇವಿ ಇದು ಮುಗಿದೋದ್ಮೇಲೆ ನಾನು ಮದುವೆ ಹೋಗ್ಬೇಕಾಯ್ತು ಅಂದ್ರೆ ಏನು